ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲಿನ ಸಿಬಿಐ ಕೇಸ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಆ ವಿಚಾರ ಕೋಲಾಹಲವನ್ನು ವ್ಯಾಪಿಸಿದೆ. ಸಿಬಿಐ ಕೇಸ್ ಏನಿದೆ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು, ನಮ್ಗೆ ಅವಕಾಶ ಕೊಡಿ ಅಂತೇಳಿ ಬಿಜೆಪಿ ಪಟ್ಟು ಹಿಡಿದು ಕೂತಿತ್ತು. ಸಿಬಿಐ ಕೇಸ್ ವಾಪಸ್ ಪಡೆದ ಬಗ್ಗೆ ಆರ್ ಅಶೋಕ್ ವಿಪಕ್ಷ ನಾಯಕ ಪ್ರಸ್ತಾಪ ಮಾಡಿದ್ರು. ಯಾವಾಗ ಈ ವಿಚಾರ ಪ್ರಸ್ತಾಪ ಆಗುತ್ತೋ ತಕ್ಷಣ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಜಟಾಪಟಿ ನಡೆಯುತ್ತೆ. ಕೇಸ್ ವಾಪಸ್ ವಿಚಾರದಲ್ಲಿ ಸದನದಲ್ಲಿ ಕೋಲಾಹಲವೇ ಎದ್ದೋಗುತ್ತೆ. ಕೊನೆಯ ದಿನ ಸದನ ನುಂಗಿದೆ ಡಿ ಕೆ ಶಿವಕುಮಾರ್ ಅವರ ಕೇಸ್ ಪ್ರಕರಣ. ಚರ್ಚೆ ಮಾಡ್ತೀವಿ. ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ, ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ, ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ರೈಟ್, ಅವರು ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಆ ಒಂದು ಅದರ ಪ್ರಕಾರ ಒಂದು ಪ್ರತಿಪಕ್ಷ ಒಂದು ಅವಕಾಶ ಕೊಟ್ಟಿದೆ. ಇದರಲ್ಲಿ ಪಕ್ಷ ನಾನು ಹೇಳುದಿಷ್ಟೇ. ಸುರೇಶ್ ಕುಮಾರ್ ಸರ್, ಈಗ ಗೃಹ ಸಚಿವರು 2 ಸಂಗತಿ ಹೇಳಿದ್ದಾರೆ. ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ, ಇದು ಇಂಡಿವಿಜುವಲ್ ಅಂತ. ಇದು ನಾವ್ ಎತ್ಕೊಳ್ತಾ ಇರೋದು. ಇದು ನಡವಳಿಕೆ ಪ್ರಶ್ನೆ, ಸಚಿವ ಸಂಪುಟದ ನಡವಳಿಕೆ ಪ್ರಶ್ನೆ. ಮತ್ತೊಂದು ಕಡೆ ಕಟಕಟೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ರಿಟ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. DCM ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸರ್ಕಾರ ತೆಗೆದುಕೊಂಡಂಥ ಕ್ರಮ ಏನಿದೆಯಲ್ಲ ಆ ಕ್ರಮವನ್ನು ಪ್ರಶ್ನಿಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ನೋಡಿ, ಇಲ್ಲಿ ರಾಜಕೀಯ ಅಜೆಂಡಾ ಏನಪ್ಪ ಅಂತ ಕೇಳೋದಾದರೆ, ಡಿ ಕೆ ಶಿವಕುಮಾರ್ ಅವರ ಮೇಲಿನ CBI ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ CM ಸಿದ್ದರಾಮಯ್ಯ ಅವರು ಹಾಗೂ ಕೆಲ ಮಂತ್ರಿಗಳು CBI ತನಿಖೆ ನಡೆಸ್ತಾ ಇದೆಯಲ್ಲ ಆ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡು ಅದನ್ನು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಏಜೆನ್ಸಿಗೆ, ಅಂದರೆ ಸ್ಥಳೀಯ ತನಿಖಾ ತಂಡಕ್ಕೆ ವಹಿಸೋದಕ್ಕೆ ಅವರು ಪ್ಲಾನನ್ನು ಮಾಡಿಕೊಂಡಿದ್ರು. ಅದಕ್ಕೆ ಒಂದಷ್ಟು ಶಿಫಾರಸು, ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿತ್ತು. ಶಿಫಾರಸನ್ನು ಕೊಡಬೇಕಷ್ಟೆ. ಈಗ CBI ತನಿಖೆಯ ವಿಚಾರವಾಗಿ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆ ರಿಟ್ ಅರ್ಜಿಯನ್ನು ವಿಚಾರಣೆ ನಡೆಸಿ ಅದನ್ನು ಈಗ ಹೈಕೋರ್ಟ್ ಮುಂದೂಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ಈ ಒಂದು ವಿಚಾರದಲ್ಲಿ ರಾಜಕೀಯ ಅಜೆಂಡಾಗಳು, ತಂತ್ರಗಾರಿಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಮಾಹಿತಿ ಕೊಡ್ಬೋದಾ? ನಾಗೇಂದ್ರ ಬಾಬು, ಈ ಬಾರಿಯ ಬೆಳಗಾವಿ ವಿಶೇಷ ಅಧಿವೇಶನದಲ್ಲಿ ಸರ್ಕಾರದ ಕಿವಿ ಹಿಂಡೋದಕ್ಕೆ ವಿರೋಧ ಪಕ್ಷದ BJPಯ ನಾಯಕರ ಕೈಯಲ್ಲಿದ್ದಂತಹ ಪ್ರಮುಖ ಅಸ್ತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇದ್ದಂತಹ CBI ಪ್ರಕರಣ ಏನಿತ್ತು, ಈ CBI ಪ್ರಕರಣದ ಕೇಸನ್ನು ಏನು ಕ್ಯಾಬಿನೆಟ್ನಲ್ಲಿ ಕೇಸ್ ವಾಪಸ್ ತೆಗೆದುಕೊಳ್ಳೋ ವಿಚಾರವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದಂಥದ್ದು ಕೂಡ ಒಂದು ಪ್ರಮುಖವಾದದ್ದು. ಇದೇ ವಿಚಾರವಾಗಿ ಇಟ್ಕೊಂಡು ಈ ಬಾರಿ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಗುತ್ತೆ. ಈ ಬಾರಿ ಸರ್ಕಾರವನ್ನು ತರಟೆ ತೆಗೆದುಕೊಳ್ತಾರೆ ಅಂತ ಭಾಳಷ್ಟು ನಿರೀಕ್ಷೆಗಳಿತ್ತು. ಅದು ಆರಂಭದಿಂದ ಕೊನೆಯ ಅಧಿವೇಶನದವರೆಗೂ ಕೂಡ ಸರಿಯಾಗಿ ಚರ್ಚೆಗೆ ಬರಲಿಲ್ಲ. ಜೊತೆಗೆ ನಿಯಮಾವಳಿ ಪ್ರಕಾರ ಇವರು ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅದು ಈವರೆಗೆ ಕೂಡ ಚರ್ಚೆಗೆ ತಗೊಳ್ಳೋಕ್ಕೆ ಆಗಿರಲಿಲ್ಲ. ಇವತ್ತು ಅಧಿವೇಶನದ ಕೊನೆಯ ದಿನ ಈ ಒಂದು ವಿಚಾರವನ್ನು ಇವತ್ತು ಚರ್ಚೆಗೆ ಆಗ್ರಹಿಸಿ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಪಟ್ಟನ್ನು ಹಿಡಿತಾರೆ. ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧದ ಕೇಸಿನ ವಿಚಾರವಾಗಿ ಇವತ್ತು ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿತಾರೆ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ಜಟಾಪಟಿನೇ ನಡೆದೋಗುತ್ತೆ. ಇಡೀ ಸದನವೇ ಕೋಲಾಹಲ ಸೃಷ್ಟಿಯಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ಗಲಾಟೆ ಗದ್ದಲ ಆಗುತ್ತೆ, ಯಾವುದೇ ಕಾರಣಕ್ಕೂ ಅಲ್ಲಿ ಅಂದರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಅವಲೋಕಿಸಿದಂಥ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ಆಗಲೇ ಇಲ್ಲ. ಏಕೆಂತ ನೋಡೋದಾದರೆ ಎರಡೂ ಪಕ್ಷಗಳ ನಡುವೆ ತೀವ್ರವಾದಂಥ ಗದ್ದಲ ಶುರುವಾಯಿತು.
ಈ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಸಿಗೋದಿಲ್ಲ ಅಂತಕ್ಕಂಥ ಗೊತ್ತಾಗ್ತಿದ್ದಂಗೆ ಸಭಾತ್ಯಾಗವನ್ನು ಮಾಡಿ ಬಿಜೆಪಿ ನಾಯಕರು ಹೊರ ನಡೀತಾರೆ. ಸೊ ಈ ಮೂಲಕ ಇವತ್ತಿನ ಅಧಿವೇಶನಕ್ಕೆ ಏನು ಕಲಾಪಕ್ಕೆ ಇವತ್ತು ತೆರೆಯನ್ನು ಬೀಳುತ್ತೆ. ಆರಂಭದಿಂದನೂ ಕೂಡ ಪ್ರಯತ್ನವನ್ನು ಪಟ್ಟರು ಕೂಡ ಅದು ಚರ್ಚೆಗೆ ಬರಲಿಲ್ಲ. ಜೊತೆಗೆ ಬರ ವಿಚಾರವಾಗಿ ಮತ್ತು ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಸಮಸ್ಯೆಗಳಿರೋದು, ನೀರಾವರಿ ಸಮಸ್ಯೆಗಳಿರ್ಬೋದು, ಜಲ ವಿವಾದಗಳಿರ್ಬೋದು, ಜೊತೆಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಎಲ್ಲವೂ ಕೂಡ ಒಂದಷ್ಟು ಚರ್ಚೆಗೆ ಒಂದಷ್ಟು ಗಮನವನ್ನು ಸೆಳೆದಿದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಕೂಡ ವಿರೋಧ ಪಕ್ಷದ ನಾಯಕರ ಒಂದು ಕಡೆ ಬೇಸರ. ಸೊ ಇದೇ ನಿಟ್ಟಿನಲ್ಲೇ ಆರಂಭದ ಕೆಲವು ದಿನಗಳ ಈ ವಿಚಾರ ಚರ್ಚೆಗೆ ಇವರು ಕೂಡ ಗೋಜಿಗೆ ಹೋಗಲಿಲ್ಲ. ಯಾಕೆಂದರೆ ಈಗಾಗಲೇ ಅವರು ಏನು ಬಿಜೆಪಿಯಲ್ಲಿ ಇದ್ದಂತಹ ಕೆಲವು ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ರು. ಈ ಬಾರಿ ನಿಮಗೆ ಅವಕಾಶವನ್ನು ಹೆಚ್ಚಿನದಾಗಿ ಚರ್ಚೆಗೆ ಅವಕಾಶಕ್ಕೆ ನಾವು ಸಮಯವನ್ನು ಕೊಡ್ತೇವೆ, ಧರಣಿಯನ್ನು ಮಾಡಿ ಹೋರಾಟವನ್ನು ಮಾಡಿ ಸಮಯವನ್ನು ಹಾಳು ಮಾಡೋದಕ್ಕೆ ಆಗೋದಿಲ್ಲ, ಹಾಳು ಮಾಡೋದು ಬೇಡ ಅಂತಕ್ಕಂಥ ಹೇಳಿದರು. ಸೊ ಅದೇ ರೀತಿಯಾಗಿ ಚರ್ಚೆಗೂ ಕೂಡ ಅವಕಾಶ ಕೊಟ್ಟರು. ಆದರೆ ಕೊನೆಯ ದಿನದ ಅಧಿವೇಶನದಲ್ಲಿ ಏನು ಡಿ ಕೆ ಶಿವಕುಮಾರ್ ವಿರುದ್ಧದ ಕೇಸನ್ನು ವಾಪಸ್ ತಗೊಂಡು ವಿಚಾರವಾಗಿ ಕ್ಯಾಬಿನೆಟ್ ನಿರ್ಣಯದ ವಿಚಾರವಾಗಿ ಚರ್ಚೆಗೆ ಶುರುವಾಗ್ತಿದ್ದಂತೆಯೇ ಚರ್ಚೆಗೆ ಅವಕಾಶ ಕೇಳ್ತಿದ್ದಂತೆ ಗದ್ದಲ ಶುರುವಾಯಿತು. ಅದೇ ನಿಟ್ಟಿನಲ್ಲೇ ಕಲಾಪವನ್ನು ಕೂಡ ಏನು ಸಭಾತ್ಯಾಗವನ್ನು ಮಾಡಿ ಎಲ್ಲರೂ ಹೊರ ನಡೆಯುತ್ತದ್ದು. ಸೊ ಈ ಮೂಲಕ ಇವತ್ತಿನ ಅಧಿವೇಶನಕ್ಕೆ ಅಂತಿಮವಾಗಿ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.